ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 22ನೇ ಅಧ್ಯಾಯ ವಚನಗಳು 1-14. ಪ್ರಿಯರೇ, ಇಲ್ಲಿಯವರೆಗೂ ನಾವು ನೋಡಿದ್ದೇವೆ ಅಬ್ರಹಾಮನ ಕತೆ, ಅಬ್ರಹಾಮನ ಜೀವಿತದಲ್ಲಿ ದೇವರ ವಾಗ್ದಾನಗಳ ಕತೆ. ಯಾವ ರೀತಿ ಅಬ್ರಹಾಮನು ಆ ವಾಗ್ದಾನಗಳಿಗೋಸ್ಕರ ಕಾಯುತ್ತಿದ್ದನು, ಅವನ ತೋರಿಸಿದಂಥ ನಂಬಿಕೆ, ಕೊನೆಗೆ ಅವನಿಗೆ ಆ ವಾಗ್ದಾನ ನೆರವೇರಿದಂಥ ಒಂದು ಸಂಗತಿಯನ್ನು ನಾವು ನೋಡಿದ್ದೇವೆ. ಪ್ರಿಯರೇ, ಈಸಾಕ್ ಹುಟ್ಟಿದಾಗ ಅಬ್ರಹಾಮನ ಜೀವಿತದಲ್ಲಿ ನಗು ಬಂದಿತ್ತು, ಸಂತೋಷ ಬಂದಿತ್ತು. ಆದರೆ ಇಂದು ಆ ಕತೆ ಒಂದು ಹೊಸ ತಿರುವನ್ನ ಪಡೆಯುತ್ತಾ ಇದೆ. ಇದು ಪರೀಕ್ಷೆಯ ದಿನ. ಅಂದರೆ ಒಂದು ದಿನ ದೇವರು ಅಬ್ರಹಾಮನನ್ನು ಕರೆಯುತ್ತಾರೆ. ಅವನು ಉತ್ತರಿಸುತ್ತಾನೆ, ನಾನು ಇಲ್ಲಿದ್ದೇನೆ ಸ್ವಾಮಿ ಎಂಬುದಾಗಿ. ಆಮೇಲೆ ಒಂದು ಅಸಾಧ್ಯವಾದಂತ ಒಂದು ಆಜ್ಞೆಯನ್ನ ದೇವರು ಅಬ್ರಹಾಮನಿಗೆ ಕೊಡುತ್ತಾರೆ. ನಿನ್ನ ಮಗನನ್ನ ತೆಗೆದುಕೋ, ನೀನು ಪ್ರೀತಿಸುವಂತ ಇಸಾಕನನ್ನ ಬಲಿಯಾಗಿ ಅರ್ಪಿಸು ಎಂಬುದಾಗಿ. ಪ್ರಿಯರೇ, ಈ ಮಾತಿನ ತೂಕವನ್ನ ಕಲ್ಪಿಸಿಕೊಳ್ಳಿ. ಇವನೇ ಆ ವಾಗ್ದಾನದ ಮಗ. ಹಲವಾರು ವರ್ಷಗಳಿಂದ ಅಬ್ರಹಾಮನು ಕಾಯ್ದು ಕಂಡಂತ ಒಂದು ಫಲ, ದೇವರ ವಾಗ್ದಾನದ ಒಂದು ಉತ್ತರ. ಈಗ ಅದೇ ವಾಗ್ದಾನ ಮಾಡಿರುವಂತ ದೇವರು ಹೇಳುತ್ತಾ ಇರುವಂತದ್ದು, ಅವನನ್ನ ನನಗೆ ಬಲಿಯಾಗಿ ಅರ್ಪಿಸು ಎಂಬುದಾಗಿ. ಅಬ್ರಹಾಮನು ಏನು ಮಾಡುತ್ತಾನೆ ಗೊತ್ತಾ? ಪಾಠ ಹೇಳುತ್ತದೆ, ಶಾಂತವಾಗಿ ಅವನು ಬೆಳಿಗ್ಗೆ ಎದ್ದನು ಎಂಬುದಾಗಿ. ಯಾವ ವಾದವೂ ಇರಲಿಲ್ಲ, ಯಾವ ಪ್ರಶ್ನೆಯೂ ಇರಲಿಲ್ಲ. ಅವನು ಸಿದ್ಧನಾಗುತ್ತಾನೆ, ಈಸಾಕನನ್ನು ಕರೆದುಕೊಂಡು ಹೋಗುತ್ತಾನೆ. 3 ದಿನಗಳ ಪ್ರಯಾಣ ಪ್ರಿಯರೇ, 3 ದಿನಗಳು. ಆ 3 ದಿನಗಳ ಮೌನ. ಪ್ರತಿ ಹೆಜ್ಜೆಯಲ್ಲೂ ಒಂದು ಆಂತರಿಕ ಹೋರಾಟವನ್ನ ನಾವು ನೋಡಬಹುದು. ಒಂದು ಕಡೆ ತಂದೆಯ ಹೃದಯ, ಇನ್ನೊಂದು ಕಡೆ ದೇವರ ಮೇಲಿನ ನಂಬಿಕೆ. 3ನೇ ದಿನ ಅವರು ಆ ಸ್ಥಳವನ್ನ ನೋಡುತ್ತಾರೆ. ಅಬ್ರಹಾಂ ಸೇವಕರಿಗೆ ಹೇಳುತ್ತಾನೆ, ನಾವು ಹೋಗಿ ಆರಾಧಿಸಿ ಮತ್ತೆ ನಿಮ್ಮ ಬಳಿಗೆ ಬರುತ್ತೇವೆ ಎಂಬುದಾಗಿ. ಗಮನಿಸಿ, ಅವನು ಹೇಳಿರುವಂತ ಮಾತು ಮತ್ತೆ ಬರುತ್ತೇವೆ ಎಂಬುದಾಗಿ. ಅಂದರೆ ಅವನು ಇನ್ನೂ ಸಹ ಕೊನೆಯ ನಿಮಿಷದಲ್ಲೂ, ಕೊನೆಯ ಗಳಿಗೆಯಲ್ಲೂ ಸಹ ದೇವರನ್ನ ನಂಬುತ್ತಾ ಇದ್ದಾನೆ. ಈಸಾಕ್ ಮರವನ್ನ ಹೊತ್ತುಕೊಂಡು ಹೋಗುತ್ತಾನೆ. ಅಬ್ರಹಾಂ ಬೆಂಕಿ ಮತ್ತು ಚೂರಿಯನ್ನ ತೆಗೆದುಕೊಳ್ಳುತ್ತಾನೆ. ಅವರಿಬ್ಬರೂ ನಡೆಯುತ್ತಿದ್ದಾರೆ. ಆ ಮೌನದ ಮಧ್ಯೆ ಈಸಾಕ್ ಒಂದು ಮಾತನ್ನ ಕೇಳುತ್ತಾನೆ, ಅಪ್ಪ, ಬಲಿ ಕೊಡಲು ಕುರಿ ಎಲ್ಲಿದೆ ಎಂಬುದಾಗಿ. ಒಂದು ಸರಳವಾದಂತ ಒಂದು ಪ್ರಶ್ನೆನೆ, ಆದರೆ ತುಂಬಾ ಆಳವಾದಂತ ಒಂದು ಪ್ರಶ್ನೆ. ಅಬ್ರಹಾಮನು ಉತ್ತರಿಸುತ್ತಾನೆ, ಮಗನೇ, ದೇವರು ಒದಗಿಸುತ್ತಾರೆ ಎಂಬುದಾಗಿ. ಅದು ಕೇವಲ ಉತ್ತರ ಅಲ್ಲ ಪ್ರಿಯರೇ, ಅದು ಅವನ ನಂಬಿಕೆಯ ಒಂದು ಘೋಷಣೆಯಾಗಿದೆ. ಅವರು ಸ್ಥಳಕ್ಕೆ ತಲುಪುತ್ತಾರೆ. ಅಬ್ರಹಾಮನು ಬಲಿಪೀಠವನ್ನು ಕಟ್ಟುತ್ತಾನೆ. ಆಮೇಲೆ ಅವನು ತನ್ನ ಮಗನನ್ನ ಕಟ್ಟುತ್ತಾನೆ. ಈ ಸತಿ ಈಸಾಕನು ಮೌನವಾಗಿದ್ದಾನೆ. ಅಂದರೆ ಅವನೂ ನಂಬಿದ್ದಾನೆ ಎಂಬುದಾಗಿ ಒಂದು ಅರ್ಥ. ಅಬ್ರಹಾಮನು ಕೈ ಎತ್ತುತ್ತಾನೆ, ಚೂರಿ ಮೇಲಕ್ಕೆ ಹೋಗುತ್ತದೆ. ಆ ಕ್ಷಣದಲ್ಲಿ ಸ್ವರ್ಗದಿಂದ ಒಂದು ಧ್ವನಿ, ಅಬ್ರಹಾಂ, ಅಬ್ರಹಾಂ, ಬಾಲಕನಿಗೆ ಏನು ಮಾಡಬೇಡ ಎಂಬುದಾಗಿ. ಮೌನ ಮುರಿಯುತ್ತದೆ, ಪರೀಕ್ಷೆ ಮುಗಿಯುತ್ತದೆ. ದೇವರು ಹೇಳುತ್ತಾರೆ, ಈಗ ನನಗೆ ತಿಳಿಯಿತು, ನೀನು ದೇವರನ್ನ ಭಯಪಡುತ್ತಿದ್ದೀಯಾ ಎಂಬುದಾಗಿ. ಅಬ್ರಹಾಂ ತಲೆ ಎತ್ತಿ ನೋಡುತ್ತಾನೆ. ಒಂದು ಕುರಿ ಗಿಡದಲ್ಲಿ ಸಿಕ್ಕಿಕೊಂಡಿರುತ್ತದೆ. ಅದೇ ಆವತ್ತಿನ ದಿನ ಬಲಿಯಾದದ್ದು. ಪ್ರಿಯರೇ, ದೇವರು ಆ ಒಂದು ಕುರಿಯನ್ನ ಒದಗಿಸಿದ್ದಾರೆ. ಅಬ್ರಹಾಂ ಅದನ್ನು ತೆಗೆದುಕೊಳ್ಳುತ್ತಾನೆ, ಬಲಿಯಾಗಿ ಅರ್ಪಿಸುತ್ತಾನೆ. ಆ ಸ್ಥಳಕ್ಕೆ ಅವನು ಹೆಸರಿಡುತ್ತಾನೆ ಯೆಹೋವಾ ಈರೆ ಎಂಬುದಾಗಿ. ಅಂದರೆ ಅದರ ಅರ್ಥ ದೇವರು ಒದಗಿಸುವವರು ಎಂಬುದಾಗಿ. ಆತ್ಮೀಯರೇ, ಈ ಕತೆ ಒಂದು ಕಠಿಣ ಪ್ರಶ್ನೆಯನ್ನ ಕೇಳುತ್ತದೆ. ನಮ್ಮ ಜೀವನದಲ್ಲಿ ಈಸಾಕ್ ಅನ್ನುವಂಥದ್ದು ಏನು? ಅಂದರೆ ನಾವು ತುಂಬಾ ಪ್ರೀತಿಸುವುದು ಏನನ್ನ ಅಥವಾ ಯಾರನ್ನ? ನಾವು ಹಿಡಿದುಕೊಂಡಿರುವಂಥದ್ದು ಏನನ್ನ ಅಥವಾ ಯಾರನ್ನ? ದೇವರು ಹೇಳಿದರೆ ನಾವು ಅದನ್ನ ಬಿಡುತ್ತೇವಾ? ಇದು ಕೇವಲ ಬಲಿಯ ಕತೆ ಅಲ್ಲ ಪ್ರಿಯರೇ, ಇದು ನಂಬಿಕೆಯ ಆಳದ ಕತೆ. ಅಂದರೆ ಅಬ್ರಹಾಮನು ಕೊನೆಯಲ್ಲಿ ತನ್ನ ಮಗನನ್ನ ಕಳೆದುಕೊಂಡಿಲ್ಲ, ಆದರೆ ಅವನು ಕಂಡುಕೊಂಡದ್ದ ದೇವರ ನಿಷ್ಠೆ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ಒದಗಿಸುವವರು,
ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಒದಗಿಸುತ್ತಾರೆ. ಹಾಗಾದರೆ ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡಬೇಕು. ಅರ್ಧ ನಂಬಿಕೆ ಬೇಡ, ಅರ್ಧ ವಿಧೇಯತೆ ಬೇಡ. ಇನ್ನು ಈಸಾಕನನ್ನ ಅಂದರೆ ನಾವು ನಮ್ಮ ಜೀವಿತಗಳಲ್ಲಿ ದೇವರಿಗಿನ್ನ ಹೆಚ್ಚಾಗಿ ಪ್ರೀತಿಸುವಂಥ ಈಸಾಕನನ್ನ ಬಿಟ್ಟು ಬಿಡಬೇಕು, ಬಿಟ್ಟು ದೇವರನ್ನು ನಾವು ಹಿಡಿಯಬೇಕು. ಹಾಗಾದರೆ ಇಂದು ನಾವು ಏನನ್ನ ಹಿಡಿದಿದ್ದೇವೆ ಪರೀಕ್ಷೆ ಮಾಡಿಕೊಳ್ಳೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಸಂಪೂರ್ಣ ನಂಬಿಕೆಯಲ್ಲಿ ನಡೆಯೋಣ. ಆಮೇನ್. ದುಂದ ಜೀವಕ್ಕೆ ಗುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ